ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕರ್ನಾಟಕದಾದ್ಯಂತ ಅನೇಕ ಪ್ರೊಟೆಸ್ಟೆಂಟ್ ಹಾಗೂ ಸ್ವತಂತ್ರ ಕ್ರೈಸ್ತ ಸಭೆಗಳನ್ನು ಪ್ರತಿನಿಧಿಸುವ ಪ್ರೊಟೆಸ್ಟೆಂಟ್ ಕ್ರೈಸ್ತರ ಮಹಾಸಭಾ ಇದೆ. ಆದರೆ 2026-27ನೇ ಸಾಲಿನ ಬಜೆಟ್ನಲ್ಲಿ ಅನುದಾನ ಕಡಿಮೆ ಕೊಟ್ಟಿದ್ದು ಸದ್ಯ ಸರ್ಕಾರದ ವಿರುದ್ಧ ತಮ್ಮ ಆಗ್ರಹವನ್ನು ಜಿ ಕನ್ನಡ ನ್ಯೂಸ್ನ ಪ್ರತಿನಿಧಿ ಭವ್ಯ ಸುನಿಲ್ ಜೊತೆ ಹೊರಹಾಕಿದ್ದಾರೆ. ನೋಡ್ಕೊಂಡು ಬನ್ನಿ. ರಾಜ್ಯ ಸರ್ಕಾರ ಬಜೆಟ್ ಅನ್ನು ಘೋಷಣೆ ಮಾಡಿದೆ. ಈ ಬಜೆಟ್ ಅಲ್ಲಿ ಬಹಳಷ್ಟು ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ರೈಸ್ತ ಸಮುದಾಯಕ್ಕೆ ಈಗಾಗಲೇ ಸ್ಕೂಲ್ಗೆ ಅಂತ ಇಷ್ಟಿಟ್ಟಿದ್ದಾರೆ. ಹಾಗಾದ್ರೆ ಕ್ರೈಸ್ತ ಸಮುದಾಯಕ್ಕೆ ಯಾವ ರೀತಿಯಾದಂತಹ ಅನ್ಯಾಯ ಆಗಿದೆ, ಬನ್ನಿ ಇಲ್ಲಿ ಇವರ ಫಾದರ್ಸ್ಗಳನ್ನು ಮಾತಾಡಿಸ್ತಾ ಹೋಗುವ. ಸರ್, ಈಗಾಗಲೇ ನಿಮ್ಮ ಕ್ರೈಸ್ತ ಸಮುದಾಯಕ್ಕೆ ಅಂತ ಇಷ್ಟು ಅಂತ ಫಂಡ್ ಇಟ್ಟಿದ್ದಾರೆ, ಬಟ್ ನಿಮ್ಮ ಆಕ್ರೋಶ ಏನು ಸರ್? ನೋಡಿ, ಇವಾಗ ಕಳೆದ ವರ್ಷ 250 ಕೋಟಿ ರೂಪಾಯಿಯನ್ನು ಕರ್ನಾಟಕ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಬಜೆಟ್ ತೆಗೆದಿಟ್ಟಿದ್ರು. ಅದರಲ್ಲಿ ಕೊಟ್ಟದ್ದು 85 ಕೋಟಿ ಮಾತ್ರ. ಈ ಸರಿ 95 ಕೋಟಿ ಕೊಟ್ಟಿದ್ದಾರೆ. ಕಳೆದ ವರ್ಷದ 155 ಕೋಟಿ ಕೊಟ್ಟಿಲ್ಲ. ಈಗ 1200ಕ್ಕಿಂತ ಅಧಿಕ ಅರ್ಜಿಗಳು ಆಲ್ರೆಡಿ ಬಂದಿದೆ. ಅದಕ್ಕೆ ಅದನ್ನು ನಮಗೆ ಆ ಒಂದು ಅರ್ಜಿಗಳಿಗೆ ಕೊಡಲಿಕ್ಕೆ ಅಲ್ಲಿ ಫಂಡ್ ಇಲ್ಲ. ಸೊ ಏನಾಗುತ್ತೆ, ನಮಗೆ ಎಲ್ಲ ತೋರಿಸ್ತಾರೆ, ಯಾವುದು ಕೊಡ್ತಾ ಇಲ್ಲ ಪ್ರತ್ಯೇಕವಾಗಿ ಇಡಬೇಕಾದ್ರೆ. ನಂತರವಾಗಿ ನಾವು ಹೇಳಬೇಕು, ನಮಗೆ ಸಮಾಧಿ ಸ್ಥಳಗಳಿಲ್ಲ. ಸಮಾಧಿ ಸ್ಥಳಗಳೆಲ್ಲ ಭರ್ತಿಯಾಗಿದೆ, ಕೇಳಿದರೆ ಕೊಡಲ್ಲ. ಮೈಸೂರು ನಾವು ಕಳೆದ 4 ವರ್ಷದಿಂದ ಸಮಾಧಿ ಸ್ಥಳ ಕೇಳ್ತಾ ಇದ್ದೇವೆ. ನಮ್ಮಿಂದ ಕೆಲವು ಅಧಿಕಾರಿ ದುಡ್ಡು ತಗೊಂಡಿದ್ದಾರೆ, ಇನ್ನೂ ನಮಗೆ ಅದನ್ನು ಕೊಟ್ಟಿಲ್ಲ. ಅವ್ರು ಏನು ಹೇಳ್ತಾರೆ, ಕರ್ನಾಟಕದ ಮುಖ್ಯಮಂತ್ರಿ ಹೇಳಿದ್ರು ಕೂಡ ವಿಲೇಜ್ ಅಕೌಂಟೆಂಟ್ ಹೇಳದೆ ಜಾಗ ಸಿಗಲ್ಲ ಸಮಾಧಿಗೆ ಅಂತೇಳಿ ನಮ್ಮನ್ನು ಥ್ರೆಟ್ ಮಾಡ್ತಾ ಇದ್ದಾರೆ. ನಾವು ಯಾರಿಗೆ ಹೇಳಲಿ? ಒಂದು ಮೇಡಮ್, ಎಲ್ಲ ಕಡೆ ಸಮಾಧಿ ಕ್ರಿಶ್ಚಿಯನ್ಸಿಗೆ ಅಂತ ಕೊಟ್ಟಿದ್ದಾರೆ. ಅದೆಲ್ಲ ಕ್ಯಾಥಲಿಕ್ಸ್ ಅವ್ರ ಹತ್ರ ಇದೆ, ಇಲ್ಲ CSI ಅವ್ರ ಹತ್ರ ಇದೆ. ಇದು ಕ್ಯಾಥಲಿಕ್ಸ್ ಅಂತ ಹೇಳೋದು ಒಂದು ಮೇನ್ ಗ್ರೂಪ್ ಇದೆ ಕ್ರಿಶ್ಚಿಯನ್ನಲ್ಲಿ. ನಾವು ಪ್ರೊಟೆಸ್ಟೆಂಟ್ ಪೆಂಟೆಕಾಸ್ಟಲ್ ಚರ್ಚಸ್ಗಳಾಗಿ ಬರ್ತೀವಿ. ನಮ್ಮಂತೆ ಒಂದು 5,000 ಪಾಸ್ಟರ್ಗಳಿದ್ದಾರೆ ಕರ್ನಾಟಕದಲ್ಲಿ. ಒಂದೊಂದು ಜಿಲ್ಲೆಯಲ್ಲೂ 50-60 ಪಾಸ್ಟರ್ಗಳು ಒಂದೊಂದು ಜಿಲ್ಲೆಗಳಲ್ಲಿದ್ದಾರೆ. ನಮ್ಮಲ್ಲಿ ಒಂದು ಕಡಿಮೆ ಅಂದರೆ 1,000 ಜನ 500 ಜನ ಒಂದೊಂದು ಚರ್ಚಲ್ಲಿ ಬಂದರು. ಒಂದೊಂದು ಜಿಲ್ಲೆಯಲ್ಲಿ 10,000-15,000 ಜನ ಬರ್ತಾರೆ. ಇವರಿಗೆ ಊಟಕ್ಕೆ ಜಾಗ ಇಲ್ಲ, ಕಮ್ಯುನಿಟಿ ಸೆಂಟರ್ ಇಲ್ಲ. ಬ್ಯಾಂಗ್ಳೂರಲ್ಲಿ ನಾವು ಒಂದು ಪಾಸ್ಟರ್ಸ್ ಮೀಟಿಂಗ್ ನಡೆಸಬೇಕಾಗಿ ಇಲ್ಲಿನ ಸಮುದಾಯ ಭವನ, ಕ್ರಿಶ್ಚಿಯನ್ ಸಮುದಾಯ ಭವನಕ್ಕೆ 85,000 ರೂಪಾಯಿ ನಾವು ಬಿಲ್ ಕಟ್ಟಬೇಕಾಗಿ ಬಂತು. ನಮ್ಮದೇ ಒಂದು ಸಮುದಾಯ ಭವನ ಇದ್ದಿದ್ದರೆ ನಮಗೆ ಅದು ಅನುಕೂಲವಾಗ್ತಿತ್ತು. ಆದರೆ ಇವಾಗ ಅದಕ್ಕೇ ಲಾಸ್ಟ್ ಟೈಮ್ 250 ಕೋಟಿ ಇದ್ದಿದ್ದಂಥ ಬಡ್ಜೆಟನ್ನು ಕಡಿಮೆ ಮಾಡಿ ಇವಾಗ 93 ಕೋಟಿ ಮಾಡಿದ್ದಾರೆ. ಅದು ಯಾವುದಕ್ಕೂ ಸಾಲಲ್ಲ. ನಮಗೊಂದು 10 ಚರ್ಚ್ ಕಟ್ಟೋಕ್ಕೂ ಅದು ಸಾಲಲ್ಲ. ಅದೇ ಥರ ನಮಗೆ ಸ್ಮಶಾನಕ್ಕೆ ಫೆನ್ಸಿಂಗ್ ಇದೆ, ಅದಕ್ಕೂ ಸಾಲಲ್ಲ. ಯಾವ ಥರದಲ್ಲೂ ಅದು ಸಾಲಲ್ಲ. ಅದು ನಾವು 500 ಕೋಟಿ ಕೇಳಿದ್ವಿ, ಈ ಸರಿ ಅದು 93 ಕೋಟಿ ಮಾಡಿದ್ದಾರೆ. ತುಂಬ ಕಷ್ಟ ಆಗ್ತಿದೆ. ನಿಮ್ಮ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ? CM ಸಿದ್ದರಾಮಯ್ಯಗೆ ಏನು ಹೇಳ್ತೀರಿ? ಯಾಕಂದರೆ CM ಸಿದ್ದರಾಮಯ್ಯ ಜಾತಿವಾದಿ ಅಲ್ಲ, ನಿಮಗೆ ಗೊತ್ತು. ಅಂದರೆ ಅವರು ಎಲ್ಲರನ್ನೂ ಕೂಡ ಮುಸ್ಲಿಂ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಕ್ರೈಸ್ತರನ್ನು ಒಗ್ಗಟ್ಟಲ್ಲಿ ನೋಡೋರು. ಏನು ಅವರಿಗೆ ಬೇಡಿಕೆ ಇಡ್ತೀರಾ ಸರ್? ನಮ್ಮ ಕ್ರೈಸ್ತ ಸಮುದಾಯದ ಪರವಾಗಿ ನಾವು ಅವರಿಗೆ ವಂದನೆ ಸಲ್ಲಿಸ್ತೇವೆ. ಯಾಕೆಂದರೆ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಬೋರ್ಡನ್ನು ಅವರು ಒಂದು ಕಾರ್ಪೊರೇಷನಾಗಿ ಮಾಡೋದಕ್ಕಾಗಿ ನಮ್ಮ ಧನ್ಯವಾದ ಅವರಿಗಿದೆ. ಆದರೆ ಇಲ್ಲಿ ಏನಾಗಿದೆ, ಕ್ರೈಸ್ತರು ಅಂದರೆ ಕೇವಲ ಕ್ಯಾಥಲಿಕ್ಸು CSI ಎಂಬುದು ಮಾತ್ರ ಇವರಿಗೆ ಗೊತ್ತಿರುವಂಥದ್ದು. ಪ್ರೊಟೆಸ್ಟೆಂಟ್ ಕ್ರೈಸ್ತರಲ್ಲಿ ನಾವು ಸ್ವತಂತ್ರ ಚರ್ಚ್, ಇಂಡಿಪೆಂಡೆಂಟ್ ಚರ್ಚ್ಗಳು ಏನು ಪಾಸ್ಟರ್ಗಳಂತ ಕರೀತಾರೆ, ಅವರು ಇರೋ ಬಗ್ಗೆ ಇವರಿಗೆ ಯಾರಿಗೂ ಗೊತ್ತಿಲ್ಲ. ನಾವು ಮಂತ್ರಿಗಳೇ ಮೀಟ್ ಮಾಡಿದರೆ ಆರ್ಚ್ ಬಿಷಪ್ ಹತ್ರ ಹೋಗಿದ್ದು ಹೇಳ್ತಾರೆ. ಆರ್ಚ್ ಬಿಷಪ್ ಹೋದರೆ ನಮ್ಮನ್ನು ಸೇರಿಸೋದೇ ಇಲ್ಲ. ಸೊ ಕಡೆ ನಿಮಗೆ ಬೇಸರ ಇಲ್ವಾ ಸರ್? ಸಚಿವ ಸ್ಥಾನದಲ್ಲಿ ಕೂಡ ಯಾರು ಕೂಡ KJ ಜಾರ್ಜ್ ನಂಗೆ ಗೊತ್ತಿಲ್ಲ, ಬಟ್ ಎಲ್ಲ ಯಾರು ನಿಮ್ಮ ಬಳಗದಿಂದ ಯಾರಿದ್ದಾರೆ? ಅದಕ್ಕೆ ನಮಗೆ ದೊಡ್ಡ ಅನ್ಯಾಯ ಏನಾಗಿದೆ ಅಂದರೆ, ನಾವು 50 ಲಕ್ಷಕ್ಕಿಂತ ಅಧಿಕ ಜನಗಳು ಕ್ರೈಸ್ತರಿದ್ದಾರೆ ಕರ್ನಾಟಕದಲ್ಲಿ. ಅದನ್ನು ಏನು ಸರ್ಕಾರ ಮಾಡಿದೆ ಅಥವಾ ಮೊದಲನೇ ಸರ್ಕಾರ ಮಾಡಿದೆ, ಅಧಿಕಾರ ಮಾಡಿದರೆ ಗೊತ್ತಿಲ್ಲ. ಒಕ್ಕಲಿಗರಿಂದ ಒಬ್ಬರು ಕ್ರೈಸ್ತರಾಗಿದ್ದರೆ ಒಕ್ಕಲಿಗ ಕ್ರೈಸ್ತ ಅಂತ ಮಾಡ್ತಾರೆ, ಲಿಂಗಾಯತ ಕ್ರೈಸ್ತ ಮಾಡ್ತಾರೆ, ಬ್ರಾಹ್ಮಣ ಕ್ರೈಸ್ತ, ಇಲ್ಲದ ಎಲ್ಲ ಜಾತಿಗಳು ಕ್ರೈಸ್ತ ಇದ್ದಾರೆ. ನಾವು ಕ್ರೈಸ್ತರನ್ನು ಒಂದಾಗಿ ತೆಕೊಂಡು 60 ಲಕ್ಷ ಜನ ಬರ್ತೇವೆ. ನಾವು ಆ ರೀತಿ ಬಂದಾಗ ಎಷ್ಟು MLAಗಳು ನಮಗೆ ಬರಬೇಕು? ಈಗ ಒಬ್ಬರೇ MLA ಅವರಿಗೆ ನಮ್ಮ ಪರಿಚಯನೇ ಇಲ್ಲ ಹೇಳಬೇಕು ಅಂತಾರೆ. ಅವರೊಂದು ಅಪಾಯಿಂಟ್ಮೆಂಟು ಸಿಗ್ತಾ ಇಲ್ಲ ನಮಗೆ, ನಮ್ಮವ್ರ ಬಗ್ಗೆ ಕ್ಯಾರು ಮಾಡ್ತಾ ಇಲ್ಲ. ಅದಕ್ಕೆ ನಾವು ಹೇಳುವಂಥದ್ದು, ನಮ್ಮ ಕ್ರೈಸ್ತರನ್ನ ಒಂದಾಗಿ ಮಾಡಿ. ಯಾಕೆ ಈ ಮುಸ್ಲಿಂ ಸಮುದಾಯಕ್ಕೆ ಹೇಗೆ ಅದು 2B ಕೊಡ್ತಾರೆ, ಅದೇ ಪ್ರಕಾರ ನಮಗೆ 2C ಕೊಡಿ. ಇಲ್ಲಿ ಏನಾಗಿದ್ದಾರೆ, 3Bಗೆ ಹಾಕಿದ್ದಾರೆ. ಅಲ್ಲಿ ಲಿಂಗಾಯತರು ಜಾಸ್ತಿ ಇದ್ದಾರೆ, ಉಳಿದವರು ಜಾಸ್ತಿ ಇದ್ದಾರೆ. ನಮ್ಮವ್ರಿಗೆ ಏನು ಸಿಗುತ್ತೆ? ಅಲ್ಲಿ ಸಿಗಲ್ಲ. ಈ ಕಡೆ ಕ್ರೈಸ್ತರ ಅನುದಾನವೂ ನಮಗಿಲ್ಲ, ಆ ಕಡೆ ಜಾತಿ ಅನುದಾನ ಸಿಗ್ತಾ ಇಲ್ಲ. ನಮಗೆ ಸಿದ್ದರಾಮಯ್ಯ ಸಾಹೇಬ್ರು ಹೇಳಕ್ಕಿರೋದು, ನಾವು ಪ್ರೊಟೆಸ್ಟೆಂಟ್ ಚರ್ಚ್ ಅವರೇ ಮಿನಿಮಮ್ 30 ಲಕ್ಷ ಜನ ಇದ್ದೀವಿ. ಕರ್ನಾಟಕದ ಎಲ್ಲ ಡಿಸ್ಟಿಕ್ಕಲ್ಲೂ ನಾವು ಜನ ಇದ್ದೀವಿ. ಅದರಿಂದ ದಯವಿಟ್ಟು ನಮಗೆ ಎಲ್ಲ ಅನುಕೂಲಗಳು ಮಾಡಿಕೊಡಿ. 500 ಕೋಟಿಯಷ್ಟು ನಮಗೆ ಅನುಕೂಲವನ್ನು, ಸೌಲಭ್ಯವನ್ನು ಮಾಡಿಕೊಡಿ ಅಂತ ಕೇಳಿ. ಓಕೆ, ಎಸ್, ನೋಡಿದ್ರಲ್ಲ, ಬಹಳಷ್ಟು ಬೇಡಿಕೆಯನ್ನು ಇಟ್ಟಿದ್ರು. ಯಾಕಂದರೆ ಈಗಾಗಲೇ ಸರ್ಕಾರ ಇವರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಯಾಕಂದರೆ ಒಂದು ಸಮಾಧಿ ಅಂದರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಸತ್ತ ಮೇಲೆ ಆತನ ಜೀವವನ್ನು ಸಮಾಧಿ ಮಾಡಬೇಕು. ಅದಕ್ಕೆ ಆದಂತಹ ಜಾಗಗಳು ಬೇಕಾಗುತ್ತೆ. ಯಾಕಂದರೆ ಒಂದೇ ಸಮಾಧಿಯನ್ನು ಆಗಿದ್ದು ಮತ್ತೆ ಅಲ್ಲಿ ಮೃತದೇಹವನ್ನು ಮಾಡುವಂಥದ್ದು ಸರಿ ಇರಲ್ಲ. ಇನ್ನಾದರೂ ಸರ್ಕಾರ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಿದೆ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.